ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಕೆಂಡದ ಶವದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ, ಕೆಂಡದ ಶವದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ, ಜಲವರತ ತಟಾಕದಂತೆ ಬೆಂದ ನುಲಿಯಂತೆ, ಜಲವರತ ತಟಾಕದಂತೆ ಬೆಂದ ನುಲಿಯಂತೆ, ಮತ್ತೆ ಹಿಂದಣಗ ಉಂಟೆ ಅಣ್ಣ, ಮತ್ತೆ ಹಿಂದಣಗ ಉಂಟೆ ಅಣ್ಣ, ಚನ್ನಮಲ್ಲಿಕಾರ್ಜುನನಂಗವೇ ಅಂಗವ ಆಶ್ರಯಿಸಿದವಳಿಗೆ, ಚನ್ನಮಲ್ಲಿಕಾರ್ಜುನನಂಗವ ಆಶ್ರಯಿಸಿದವಳಿಗೆ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದ್ರೆ, ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಆಶ್ರಯಿಸಿದರಿಗೆ, ಯಾರು ಆತನನ್ನು ಆಶ್ರಯಿಸಿರ್ತಾರೋ ಅವರಿಗೆ ಮತ್ತೆ ಅಲ್ಲಿ ಭವಬಂಧನಗಳು ಇಲ್ಲ, ಅವರು ಭವಪಾಶವಿಲ್ಲ ಅವರಿಗೆ. ಅವರು ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಆಶ್ರಯಿಸಿದ್ದರಿಂದ ಅವರು ಮುಕ್ತಾತ್ಮರಾಗ್ತಾರವರು ಅಂತ ಇಲ್ಲಿ ಹೇಳ್ತಾರೆ. ಹಾಗಾದರೆ ಕೆಲವು ದೃಷ್ಟಾಂತಗಳನ್ನು ನಮಗೆ ಅವರಿಲ್ಲಿ ಕೊಡ್ತಾ ಇದ್ದಾರೆ. ಕೆಂಡದ ಶವದಂತೆ ಅಂದರೆ, ಇವತ್ತು ಒಬ್ಬ ಮನುಷ್ಯ ತೀರಿ ಹೋದ ಮೇಲೆ ಆತನನ್ನು ಒಂದು ಕೆಂಡದ ಮೇಲೆ ಇಟ್ಟು ಆತನನ್ನು ಸುಡ್ತದಲ್ಲ, ಆ ಸುಟ್ಟಾಗ ಅಲ್ಲಿ ಅದು ಶವದ ಆಕಾರ ಅಲ್ಲಿ ಕಾಣ್ತಾ ಇರ್ತೈತಿ. ಆ ಕೆಂಡದಲ್ಲಿ ಸುಟ್ಟು ಆ ಶವದ ಒಂದು ಆಕಾರ ಅಲ್ಲಿ ಕಾಣ್ತಾ ಇರ್ತೈತಿ. ಆದರೆ ಅದು ಮುನ್ನಿನಂತೆ ಆ ಶವ ಆಗ್ತೈತೇನೋ ಅಂದರೆ ಆಗೋದಿಲ್ಲ. ಯಾಕಂದರೆ ಅದು ಆಕಾರ ಕೇವಲ ಅಲ್ಲಿ ನಮಗೆ ಕಂಡರೂ ಸಹಿತಕ್ಕೆ ಮುನ್ನಿನಂತೆ ಆ ಶವ ಆಗೋದಿಲ್ಲ, ಅದು ಮತ್ತೆ ನಮ್ಮ ಕೈಗೆ ಸಿಗೋದಿಲ್ಲ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಸೂತ್ರ ತಪ್ಪಿದ ಬೊಂಬೆಯಂತೆ ಅಂದರೆ, ಇವತ್ತು ಹಿಂದಿನ ದಿನಮಾನದಲ್ಲಿ ಗೊಂಬೆ ಆಡಿಸೋರು ಅಂತ ಹೇಳಿ ಬರ್ತಾಯಿದ್ರು. ಆ ಗೊಂಬೆಗಳನ್ನು ಒಂದು ಸೂತ್ರದಿಂದ ಆತ ಏನು ಮಾಡ್ತಾನೆ ಅಂದ್ರೆ, ಆ ಗೊಂಬೆಯನ್ನು ಆಟ ಆಡಿಸ್ತಾ ಇರ್ತಾನೆ. ಆ ಎಲ್ಲ ಸೂತ್ರಗಳನ್ನು ಕಟ್ಟಿ, ದಾರ ಅದಕ್ಕೆ ಕಟ್ಟಿ ಒಂದು ಪರದೆಯಿಂದ ನಿಂತುಕೊಂಡು ಆತ ಗೊಂಬೆಯನ್ನು ಆಟ ಆಡಿಸ್ತಾ ಇರ್ತಾನೆ. ಆದರೆ ಆ ಸೂತ್ರ ಅಂದರೆ ಆ ದಾರ ಅದು ತಪ್ಪಿ ಹೋತು ಅಂದ್ರೆ ಅದು ಗೊಂಬೆ ಏನಾಗಿಬಿಡ್ತೈತಿ ಅಂದರೆ ಅಲ್ಲಿ ಆಟ ಆಡೋದಿಲ್ಲ, ಅದರ ಆಟ ನಿಂತು ಹೋಗಿಬಿಡುತ್ತೆ. ಯಾಕಂದರೆ ಆ ಆಡಿಸುವಂಥ ಸೂತ್ರಧಾರನ ಕೈಯಲ್ಲಿ ಇರುವಂಥ ಸೂತ್ರ ತಪ್ಪಿ ಹೋದಾಗ ಆ ಗೊಂಬೆ ಆಟ ಆಡೋದಿಲ್ಲ ಅಂತ ಇಲ್ಲಿ ಹೇಳ್ತಾಯಿದ್ರು. ಹಾಗೆ ಮುಂದೆ ಏನು ಹೇಳ್ತಾರೆ, ಜಲವರತ ತಟಾಕದಂತೆ, ಒಂದು ಕೆರೆ ಅಲ್ಲಿ ನೀರು ಇಲ್ಲದೆ ಅದು ಬತ್ತಿ ಹೋದಾಗ ಅದಕ್ಕೆ ಯಾರು ಕೆರೆಯನ್ನು ಆಶ್ರಯಿಸ್ತಾರ, ಆ ನೀರಿಲ್ಲದ ಕೆರೆಗೆ ಯಾರು ಹೋಗೋದಿಲ್ಲ, ಅದನ್ನು ಆಶ್ರಯಿಸೋದಿಲ್ಲ. ಅದೇ ರೀತಿ ಬೆಂದ ನುಲಿಯಂತೆ ಅಂದರೆ, ಇವತ್ತು ಒಂದು ಹಗ್ಗವನ್ನು ತೆಗೆದುಕೊಂಡು ಒಂದು ಬೆಂಕಿಯಲ್ಲಿ ಹಾಕಿದಾಗ ಆ ಬೆಂಕಿಯಲ್ಲಿ ಆ ಹಗ್ಗ ಸುಟ್ಟು ಹೋದ ನಂತರ ಮತ್ತು ಬೆಂಕಿ ನಂದಿದ ಮೇಲೆ ಆದರೆ ಹಗ್ಗದ ಆಕಾರ ಅಲ್ಲಿ ನಮಗೆ ಕಾಣ್ತಾ ಇರ್ತದೆ. ಹಗ್ಗ ಹೇಗಿದೆಯಲ್ಲ ಅದೇ ರೀತಿ ಹಗ್ಗ ಅಲ್ಲಿ ಕಾಣ್ತಾ ಇರ್ತದೆ. ಆದರೆ ಅದು ಮುನ್ನಿನ ಹಗ್ಗದಂತೆ ಅದು ಆಗ್ತತನೋ, ನುಲಿಯಂತೆ ಆಗ್ತತನೋ ಅಂದರೆ ಅದು ಬೆಂದು ಬೂದಿಯಾಗಿ ಹೋಗೈತೆ. ಆ ಬೂದಿಯಾಗಿದ್ದು ಅದು ಆಕಾರ ನಮಗೆ ಕಾಣಿಸ್ತೈತೆ ಹೊರತು ಅದು ಮುಂದಿನ ನುಲಿಯಂತೆ ಹಗ್ಗದಂತೆ ಅದು ನಮಗೆ ಕೈಗೆ ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಮತ್ತೆ ಹಿಂದಣಗ ಉಂಟೆ ಅಣ್ಣ. ಇವು ಹೇಗೆ ಅಲ್ಲಿ ಕೆಂಡದ ಶವ, ಸೂತ್ರ ತಪ್ಪಿದ ಗೊಂಬೆ, ಜಲವರಿತ ತಟಾಕ, ಬೆಂದ ನೂಲಿ, ಇವುಗಳೆಲ್ಲ ಹೇಗೆ ಹಿಂದಕ್ಕೆ ಬರೋಕ್ಕೆ ಆಗೋದಿಲ್ವೋ ಅದೇ ರೀತಿ
ಆ ಚನ್ನಮಲ್ಲಿಕಾರ್ಜುನನಂಗವ ಆಶ್ರಯಿಸಿದವಳಿಗೆ ಅಂದರೆ ಇವು ಹೇಗೆ ಅಲ್ಲಿ ಮತ್ತೆ ಮರಳಿ ಬರೋದಿಲ್ಲೋ ಅಲ್ಲಿ ಕಣ್ಣಿಗೆ ಅವು ಆಕಾರಗಳು ಕಂಡರೂ ಸಹಿತ ಅವು ನಮಗೆ ಮುನ್ನಿನಂತೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಸೃಷ್ಟಿಕರ್ತ ಪರಮಾತ್ಮನ ಆಶ್ರಯಿಸಿದಕ್ಕೋಸ್ಕರ ನಾನು ಈ ಭವಬಂಧನವನ್ನು ಗೆಲ್ಲಿದೆ, ಈ ಭವಪಾಶದಿಂದ ನಾನು ದೂರಾದೆ, ಅದಕ್ಕೋಸ್ಕರ ನಾನು ಮುನ್ನಿನಂತೆ ಆಗೋದಿಲ್ಲ ಅಂಥೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದಲ್ಲಿ ನಮಗೆ ಸಂದೇಶವನ್ನು ಕೊಡ್ತಾರೆ. ಅದಕ್ಕೋಸ್ಕರ ನಾವು ಸಹಿತ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಆಶ್ರಯಿಸಬೇಕಾಗಿತ್ತು, ಈ ಭವಬಂಧನದಿಂದ ಮುಕ್ತಿ ಹೊಂದಬೇಕಾಗಿತ್ತು ಅಂತ ಕೇಳಿದಾಗ ನಾವು ಅಲ್ಲಿ ಮತ್ತೆ ಏನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕು. ಶರಣರ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾವು ಸಹಿತ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.